ಹೇಗಿದ್ದೀರಾ ಎಲ್ರು? ತುಂಬಾ ಖುಷಿ ಆಯ್ತು. ಮೊದಲನೇ ಬಾರಿಗೆ ನಾನು ಈ ಒಂದು ಉತ್ಸವಕ್ಕೆ ಬರ್ತಿರೋದು, ಹಂಪಿ ಮಹೋತ್ಸವಕ್ಕೆ. ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯರಿಗೂ ನಿಮ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ ಮಾತೇ ಬರ್ತಿಲ್ಲ ನನಗೆ ಇಷ್ಟು ಜನ ನೋಡ್ತಿರ್ಬೇಕಾದ್ರೆ. ಬಟ್ ಐ ಡೋಂಟ್ ನೋ, ವೆರಿ 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 ಹ್ಯಾಪಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ಜನನ ಮೈಂಟೈನ್ ಮಾಡ್ತಿರೋವಂಥ ಪ್ರತಿಯೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ರಿಗೂ ನನ್ನ ನಮನಗಳು. ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಎಲ್ರೂ. ಹಾಗೆ ಈ ಕಾರ್ಯಕ್ರಮ ಕೂಡ ಅಷ್ಟೇ, ರಾಜ್ ಅವರ ತಂಡ ಆರ್ಗನೈಸ್ ಮಾಡಿರುವಂಥದ್ದು. ಅವ್ರಿಗೂ ಕೂಡ ರಾಜ್ ಈವೆಂಟ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮನ್ನ ಎಲ್ರೂ ಈ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ದಿನಗಳಾದಮೇಲೆ ನಾನು ಹಂಪಿಗೆ ಬರ್ತಿರೋದು. ಇನ್ನೊಂದು ವಿಷಯ, ನನ್ನ ಸಿನಿಮಾ 2 ಸಿನಿಮಾ 25 ದಿನ ತುಂಬ ಸಕ್ಸಸ್ಫುಲ್ ಆಗಿ ಪೂರೈಸಿದೆ. ಅದರಲ್ಲಿ ಒಂದು ಸಿನಿಮಾ, ಕಲ್ಟ್ ಸಿನಿಮಾ, ನಾವು ಹಂಪಿಲೇ ಶೂಟಿಂಗ್ ಮಾಡಿದ್ದು. ನಿಮ್ ಎಲ್ಲರೂ ಕೂಡ ನನ್ನ ಶೂಟಿಂಗ್ ಅಲ್ಲಿ, ಐ ಥಿಂಕ್ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ನನ್ನ ಶೂಟಿಂಗ್ ನಡೆದಿದ್ದು. ಸೊ ಬಂದಿದ್ದು ಎಲ್ಲರೂ ಕೂಡ ತುಂಬಾ ಸ್ವೀಟ್ ಆಗಿ ಅಂಡ್ ತುಂಬಾ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡಿ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಖುಷಿಗೆ ನನಗೆ ಮಾತೇ ಬರ್ತಿಲ್ಲ ಖುಷಿಗೆ. ಅದಕ್ಕೆ ಡೈಲಾಗ್ ಹೇಳಿದ್ರೆ ನಮ್ಮ ಹುಡುಗರು ಕುಸಾಗ್ಬಿಡ್ತಾರೆ. ಡೈಲಾಗ? ಪ್ಲೀಸ್ ಡೈಲಾಗ್. ನಾನು ಓಕೆ, ನನ್ನ ಮೊದಲನೇ ಸಿನಿಮಾ ಡೈಲಾಗ್ ಹೇಳ್ತೀನಿ. ನನಗೆ ದರ್ಶನ್ ಸರ್ ಹೇಳಿ ಡೈಲಾಗ್ ಹೇಳ್ತೀನಿ ನಾನು. ಐ ಲವ್ ಯು ಅಂತೀರಾ? ಯಾಕೆ ಬುಲ್ಬುಲ್ ಮಾತಾಡಕ್ಕೆ ಇಲ್ವಾ? ರಚು ಮ್ಯಾಮ್, ನಾನು ನಿಮ್ಗೆ ಕೇಳಬೇಕು, ನಿಮ್ಮ ಮೊದಲನೇ ಹಂಪಿ ಅಂತ ಹೇಳಿದ ತಕ್ಷಣ ನಿಮ್ಮ ಮೊದಲನೇ ಅನುಭವ ಏನು? ಡೆಫಿನೆಟ್ಲಿ ವಿರೂಪಾಕ್ಷ ಟೆಂಪಲ್ ನನಗೆ ತುಂಬಾನೇ ಇಷ್ಟ ದೇವಸ್ಥಾನ. ನಮ್ಮ ತಂದೆ ತಾಯಿ ಜೊತೆಗೆ ನಾನು ಬಂದಿರೋದುಂಟು ಹಲವಾರು ಬಾರಿ. ಆ್ಯಂಡ್ ಶೂಟಿಂಗ್ ಅಂತ ಬಂದ ತಕ್ಷಣ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಸಾಂಗ್ ಅಲ್ಲಾದರೂ ನಾವು ಇಲ್ಲಿರ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಬಾರಿಗೆ ಬಂದಿರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಡೆಫಿನೆಟ್ಲಿ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಇದು ಈ ಒಂದು ಅದ್ಭುತವಾಗಿರುವಂಥ ಒಂದು ವೇದಿಕೆಯಲ್ಲಿ ಆಗಿರ್ಬೋದು, ನಿಮ್ ಎಲ್ಲರ ಮುಂದೆ ಮಾತಾಡೋಕೆ ನಂಗೆ ತುಂಬ ಖುಷಿ ಆಗತ್ತೆ. ತುಂಬ ಥ್ಯಾಂಕ್ಸ್. ಹಂಪಿ ಒಂದು ವಂಡರ್ಫುಲ್ ಲೊಕೇಶನ್, ಜೊತೆಗೆ ವೆರಿ ಲಕ್ಕಿ ಲೊಕೇಶನ್. ಇಲ್ಲಿ ಶೂಟ್ ಮಾಡಿರೋ ಎಲ್ಲಾ ಪ್ರಾಜೆಕ್ಟ್ಸ್ ಸೂಪರ್ ಡೂಪರ್ ಹಿಟ್. ಹೇಳಿದ್ದು ಸಿನಿಮಾ ಮಾಡಿದ್ದು ನಾವು 25ನೇ ದಿನ ನಮ್ಗೆ ತುಂಬಾ ಸಕ್ಸಸ್ಫುಲ್ ಆಗಿ ಅದು ತೆರೆ ಕಾಣ್ತಿದೆ. ನಿಮ್ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಏನು ಅಂದ್ರೆ, ಎಣ್ಣೆಗೂ ಹೆಣ್ಣಿಗೂ ಈ ಹಾಡನ್ನ ಹಾಡಿರುವಂತಹ ಮಂಗ್ಲಿ ಅವರು ಕೂಡ ಬಂದಿದ್ದಾರೆ ಇವತ್ತು. ಶಿ ಇಸ್ ಅರೌಂಡ್. ಓಕೆ, ಇದರ ಮಂಗ್ಲಿ ಅವರು. ಓಕೆ, ಸೊ ಅವರು ಬಂದಿದ್ದಾರೆ. ಎಲ್ಲ ಒಂಥರ ಸ್ವಲ್ಪ ಅಲ್ಲ ಹುಡುಗರು ಸುಮ್ನೆ ಪಾಪ ಅಲ್ಲ, ಅವ್ರಿಗೆ ಫೋಟೋ ಬೇಕಂತೆ. ನಾನು ಅಲ್ಲಿ ಬಂದ್ರೆ ನನ್ನ ಏನ್ ಕಷ್ಟ ಆಗತ್ತೆ ಗೈಸ್. ಅಲ್ಲ, ಅವ್ರಿಗೆ ಪಾಪ ವೈಟ್ ರೈಸ್ ಹೋಗಿ ಫ್ರೈಡ್ ರೈಸ್ ಆಗ್ತಾ ಇದೆ ಅಂತೆ. ಸ್ವಲ್ಪ ಮಾತಾಡಿಸ್ಬಿಡಿ. ಇಲ್ಲ ಕಣ್ರು, ನಾನು ಹೆಂಗ್ ಬರ್ಲಿ ಆ ಕಡೆ? ನೀವೇ ಬರ್ತೀರಾ? ನಿಮ್ಮೊಬ್ರನ್ನ ಕರೆದ್ರೆ ಅವರು ಬರ್ತಾರೆ. ನಾನೇ ಬರ್ಲಾ? ಇಲ್ಲ 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 ಇಲ್ಲ, ಸೆಲ್ಫಿ ತಗೊಂಡ್ಬಿಡ್ತಾರೆ ನಿಮ್ಮ ಒಟ್ಟಿಗೆ. ಓಕೆನಾ? ಸೆಲ್ಫಿ ಅವರೇ ಸೆಲ್ಫಿ ತಗೊಂಡ್ಬಿಡ್ತಾರೆ ಅವ್ರ ಫೋನ್. ಎಲ್ಲಿ ಬರ್ಲಿ? ಎಲ್ಲಿ ದಾರಿ ಇದೆ ಅಂತ ಬರ್ಲಿ? ನೀವ್ ಬರ್ತೀರಾ? ನೀನ್ ಬಂದ್ರೆ ಅವ್ರು ಬರ್ತಾರೆ, ಅವ್ರು ಬಂದ್ರೆ ಇವ್ರು ಬರ್ತಾರೆ. ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಒಬ್ರನ್ನ ಸೆಲೆಕ್ಟ್ ಮಾಡ್ಲಾ? ಯಾರನ್ನ ಸೆಲೆಕ್ಟ್ ಮಾಡ್ಲಿ? 3 ಲಕ್ಷ ಪ್ಲಸ್ ನಮ್ಮ ಜನಸಾಗರದಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರ. ಓಕೆ, ಯಾರು ಆ ಲಕ್ಕಿ ಪರ್ಸನ್? ಅವರು ವೈಟ್ ಟಿ ಶರ್ಟ್, ಆ ಮಗು. ಕಮ್ಮಿ ಕಮ್ಮಿ ನೀವಲ್ಲ. ಸುಮ್ನೆ ಇರಪ್ಪ, ಅಲ್ಲಿ ಬಿಡಲ್ಲ. ಇಲ್ಲಿ 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 ಮೇಡಮ್, ನೀವು ಕರೆದ್ರೆ ಹುಡುಗರು ನಿಮ್ ಎಲ್ಲರ ಸೆಲ್ಫಿ. ಹಾಯ್ ಹಾಯ್, ಎಲ್ಲರಿಗೂ ಹಾಯ್. ಅವ್ರ ಕಡೆಯಿಂದ ಒಬ್ರು ಮಾತ್ರ ಸೆಲೆಕ್ಟ್ ಆಗಿರೋದು. ಆ ಲಕ್ಕಿ ಪರ್ಸನ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವರು ವೈಟ್ ಟಿ ಶರ್ಟ್ ಅಂಟಿದ್ದಾಗೆ ಎಷ್ಟು ವೈಟ್ ಟಿ ಶರ್ಟ್ ಇಟ್ಕೊಂಡ್ರು ನೋಡಿ. ಬಾಬುಟ್ಟಿ ಬಾಬಾ 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 ಬಾಬಾ. ಓಕೆ, ಯಾರಿಗುಂಟು ಯಾರಿಗಿಲ್ಲ? ಪುಟಾಣಿ, ಎರಡು ಜೋಡಿ ಸಖತ್ತಾಗಿದೆ. ನಿಮ್ಮ ಹೆಸರೇನು? ಐಸಿರಿ ಅಂತೆ. ಐಸಿರಿ, ಎಲ್ಲರ ಪರವಾಗಿ ಐಸಿರಿಗೆ ಒಂದ್ ಸೆಲ್ಫಿ. ಓಕೆನಾ? ಆಯ್ತಾ?
Go for it, Aisiri! That's very sweet of you. Okay, amazing. ಒಂದ್ ಸ್ಟೆಪ್ ಹಾಕ್ಬೋದಾ ಕೇಳ್ತಾ ಇದ್ದಾರೆ ಎಲ್ಲರೂ. ಇಲ್ಲ 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 ಪಾಪ ಅಲ್ಲಿಂದ ತುಂಬಾ ರಚ್ಚು ರಚ್ಚು ಅಂತ ಇದ್ದಾರೆ ಅಲ್ಲಿ ಎಲ್ಲರೂ. ಅಲ್ಲಿ ಡ್ರೋನ್ ಅಲ್ಲೇ ಬರ್ಬೇಕು, ಅಲ್ಲಿವರೆಗೂ ಬರಕ್ಕಲ್ಲ. ಅಬ್ಬಾ ಅಬ್ಬಾ. ಸರ್ 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 ನಾನೇ ಕರ್ತಿದ್ದೆ ಸರ್ ಅವ್ರೊಬ್ರನ್ನ. ಒಬ್ರು, ಆ ಒಬ್ಬರು ಯಾರು? ಹುಷಾರ್. ಒಬ್ರು ಮಾತ್ರ. ಹುಷಾರು ಮನೆ ಹುಷಾರು ಕಡೆಯಿಂದ. ಹುಷಾರು ಹುಷಾರು. ಹುಷಾರಪ್ಪ. ಯಾವ್ದಾದ್ರು ಕನ್ನಡಕ ವೆಲ್ಡಿಂಗ್ ಶಬ್ದ ಇದ್ದಂಗಿದೆ. ಬಂದ್ಬಿಡಿ ಬಂದ್ಬಿಡಿ ಬೇಗ. ಪೊಲೀಸ್ ಅವ್ರಿಗೆ ಎಲ್ರನ್ನು ಕರೆದ್ರೆ ಕಷ್ಟ ಆಗುತ್ತೆ, ಅವರೆಲ್ಲ ಬೈತಾರೆ ಓಕೆ. ಆಮೇಲೆ. ಬನ್ನಿ ಬಾಸ್, ಯಾವ್ದಿದ್ ಕನ್ನಡಕ ವೆಲ್ಡಿಂಗ್ ಶಬ್ದ? ಓಕೆ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶರಣ ಅಂತ ಹೇಳಿ. ಬನ್ನಿ ಸರ್ ತಗೊಳ್ಳಿ. ಅಬ್ಬಬ್ಬಬ್ಬಾ, ಶರಣ ಅವರೇ, ಈ ದಿನನ, ಈ ಘಳಿಗೆನ, ಈ ಹಂಪಿ ಉತ್ಸವ 2026 ಇನ್ನು ಲೈಫ್ ಟೈಮ್ ಅವ್ರು ಮರೆಯಲ್ಲ. ಇನ್ನು ಆ ಫೋನು ಯಾರಿಗೂ ಕೊಡಲ್ಲ. Thank you so ನೀವು much. ಕೇಳ್ಬೇಡಿ. ಖುಷಿನಾ? ತುಂಬಾ ತುಂಬಾ ಖುಷಿ. ಥ್ಯಾಂಕ್ ಯು. ಜೀವನದ ಫಸ್ಟ್ ಡೇ ಶುಭ ದಿನ. ಸೂಪರ್ ಸೂಪರ್ ಸೂಪರ್. ಆಲ್ ದ ಬೆಸ್ಟ್ ಬ್ರೋ. ಇದೇ ಸೈಕಲ್ ಗ್ಯಾಪ್ ಅಲ್ಲಿ ನಿನ್ ಮೊಬೈಲ್ ಪಾಸ್ವರ್ಡ್ ನ ನೋಡ್ಕೊಂಡಿದ್ದೀನಿ. ಆಮೇಲೆ ಸಿಗೋಣ. ರಾಜು ಮ್ಯಾಮ್ ಒಂದ್ ಸ್ಟೆಪ್ ಅಂತ ಕೇಳ್ತಾ ಇದ್ದಾರೆ, ಒಂದೇ ಒಂದ್ ಸ್ಟೆಪ್ ಅಂತ. ಮ್ಯೂಸಿಕ್ ಪ್ಲೀಸ್. ಅಲ್ಲ, ನೀವು ಒಂದ್ ಸ್ಟೆಪ್ ಅಂದ್ರೆ ಹೇಳ್ಬೇಕು, ಅವ್ರಿಲ್ಲ ಅಂದ್ರೆ ಒಂದ್ ಸ್ಟೆಪ್ ಅಂದ್ರೆ ಹಿಂಗಿಡ್ತಾರೆ. ಕರೆಕ್ಟ್. ಹೌದಾ? ಒಂದು 10. ನನ್ ಜೊತೆ ನೀವ್ ಎಲ್ರು ಸ್ಟೆಪ್ ಹಾಕಿದ್ರೆ ನಾನು ಹಾಕ್ತೀನಿ, Come on. ಇಲ್ಲ ಅಂದ್ರೆ ನಾನು ಹಾಕಲ್ಲ. ಏನು ಓಕೆನಾ? ರೆಡಿನಾ ಹಂಪಿ? ಮ್ಯೂಸಿಕ್. ಮ್ಯೂಸಿಕ್ ಪ್ಲೀಸ್. ಮೀಟ್ ಮಾಡೋಣ, ಇಲ್ಲ ಡೇಟ್ ಮಾಡೋಣ. ಎಲ್ಲರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಲೇಡಿ ಸೂಪರ್ ಸ್ಟಾರ್. ಪ್ಲೇ ಮಾಡಿ ಪ್ಲೀಸ್, ಸ್ವಲ್ಪ ಬೇಗ ಪ್ಲೇ ಮಾಡಿ ಪ್ಲೀಸ್. Come on, waiting, count ಈಗ down. ನಾವೆಲ್ಲ ಒಟ್ಟಿಗೆ ಹೇಳೋಣ. ನಾನ್ ಲವ್ ಯು ಅಂತ ಹೇಳ್ತೀನಿ, ನೀವೆಲ್ಲರೂ ರಚ್ಚು ಅಂತ ಜೋರಾಗಿ ಹೇಳ್ಬೋದಾ? ಹೇಳ್ಬೋದಾ? ಹೇಳ್ಬೋದು. ರಚ್ಚು. One more time. ಲವ್ ಯು ನಾನ್ ಹೇಳ್ತೀನಿ ನಿಮ್ ಪರವಾಗಿ, ಅಥವಾ ರಚ್ಚು ನಾನ್ ಹೇಳ್ತೀನಿ ಲವ್ ಯು ಅಂತ ನೀವ್ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ನೀವ್ ಯಾರು ಲವ್ ಯು, ನಾನೇ ಐ ಲವ್ ಯು ಅಂತೀನಿ. ನಾನೇ ಹೇಳ್ತೀನಿ. ರೀಸೆಂಟ್ ಆಗಿ ಒಂದ್ ರೀಲ್ ಹಾಕ್ದೆ ನಾನು. Okay. ಏನ್ ಗೊತ್ತಾ? ಬರೀ ಇಂತದೆಯ. ಐ ಲವ್ ಯು ಅಷ್ಟೇ ಅಷ್ಟೇ. ಬರೀ ಇಂತದೆಯ. Play ಮಾಡಿ. ರಚ್ಚು ಲವ್ ಯು. ರಚ್ಚು ಅವ್ರಿಗೆ ಬೇಜಾರಾಗಿದೆ, ಬರೀ ಒಬ್ರು ಮಾತ್ರ ಬಂದು ಸೆಲ್ಫಿಗೆ ಅನ್ನೋ ಕಷ್ಟ ಥರ. ಆಗತ್ತಲ್ವಾ? ಮ್ಯೂಸಿಕ್ ಹಾಕಿ ಮ್ಯೂಸಿಕ್ ಕೊಡಿಸ್ರಪ್ಪ. Where's the phone? ಓಕೆ. ನೀವ್ ಎಲ್ಲರೂ Okay. ಅವರಿಗೆ ಫೋಟೋ ಅಲ್ಲ, ನಾನು ಐಶು ಅದಕ್ಕೆ ಹೇಳ್ದೆ, ಪಾಪ ಎಲ್ರಿಗೂ ಹೌದು, ಬೇಜಾರಾಗುತ್ತೆ. ಹೌದು, ಹೌದು. ನೀವ್ ತಗೊಳ್ಳಿಲ್ಲ ಅಂದ್ರೆ ಏನು ಅವರೇ ತಗೊಳ್ತೀಯಾರ ನಿಮ್ ಜೊತೆ ಒಂದ್ ಸೆಲ್ಫಿ? ಎಷ್ಟಾದ್ರೂ ಶೇರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, 3, ಹಂಪಿ 2, 1. ಗೋ. Selfie with Hampi. ಪ್ಲೇ ದಿ ಮ್ಯೂಸಿಕ್ ಪ್ಲೀಸ್. ಹಂಪಿ ಜನ ಎಲ್ಲ ಹ್ಯಾಪಿ. ನನಗ್ ತುಂಬಾ ಖುಷಿ ಆಯ್ತು. ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಕ್ಚುಲಿ ರಚ್ಚು ಅವ್ರನ್ನ ಎಲ್ಲರೂ ಒಂದ್ ಲೇಡಿ ಸೂಪರ್ ಸ್ಟಾರ್ ಆಗಿ, ಸಖತ್ತಾಗಿರೋ ಆಕ್ಟ್ರೆಸ್ ಆಗಿ ನೋಡಿರ್ತೀರಿ ಆಬ್ವಿಯಸ್ಲಿ ತೆರೆ ಮೇಲೆ. ಬಟ್ ಶಿ ಇಸ್ ಎನ್ ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್, ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಐಶು, ಹಾ. ಇವತ್ತು ಅವ್ರನ್ನ ನೋಡ್ತಿದ್ರೆ ಈ ಹಾಡಂತೂ ಎಲ್ರಿಗೂ ನೆನಪಾಗೇ ಆಗಿರತ್ತೆ. ಸೀರೆಲಿ ಹುಡುಗಿಯ ನೋಡಲೇಬಾರದು. ಅದೇ ಅಲ್ಲಿ ಹಾಡ್ದವ್ರನ್ನೆಲ್ಲ ಕೇಳ್ಬೇಕು. ನೀವೇನಾದ್ರು ಓದ್ತಾ ಇದ್ರೆ ಅಷ್ಟೇ ಎಲ್ಲ ಬೈ ಹಾರ್ಟ್ ಮಾಡಿರ್ತೀರಾ ಅಂದ್ರೆ ನಮ್ಮ ಹುಡುಗರೆಲ್ಲ ಫುಲ್ ಶಾಣ ಇದಾರಲ್ವಾ? ಎಷ್ಟ್ ಜನಕ್ಕೆ ನಾಳೆ ಎಕ್ಸಾಮ್ ಇದೆಯಪ್ಪ? ಎಲ್ಲ ಮರ್ತೋಗ್ಬಿಟ್ಟಿದಾರಪ್ಪ. ಹೌದಾ? 3 ದಿನದಿಂದ ಎಲ್ಲ ಕಳೆದೋಗ್ಬಿಟ್ಟಿದಾರಪ್ಪ. ಬಹಳ ಸಂತೋಷ ಆಯ್ತು. ಮ್ಯೂಸಿಕ್ ಅಲ್ಲಿ ರೆಡಿ ಆಗ್ತಾ ಇದೆ.
ಮೋಸ್ಟ್ಲಿ ಅವರೇ ಹಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತಾ ಇದೆಯೋ ಗೊತ್ತಿಲ್ಲ. ಆಡ್ಸಿ ಮತ್ತೆ ಕೇಳಿ ಮತ್ತೆ ಮೇಡಮ್. ಸರಿ ಸರಿ ನಾವೆಲ್ಲರೂ ಸೇರಿ ಹಾಡೋಣ. ಯಾವ ಹಾಡು? ಸೀರೆಯಲ್ಲಿ ಹುಡುಗಿರನ? ನೀವ್ ಸ್ಟಾರ್ಟ್ ಮಾಡಿ. ನೀವು ಸೀರೆಲಿ ಹುಡುಗಿರ ನೋಡಲೆ ಬಾರದು, ಟೆಂಪರೇಚರು ಸ್ಕೂಲಲ್ಲಿ ಮೇಡಮ್ ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ ಟೀಚರು. ತನಾ ನನಾ ನನಾ ಸಖತ್ತಾಗಿ ಹಾಡ್ತಾರೆ. ಸರೊಂದು ಬೇಕಿದೆ, ಈಗ ಸಾಂಗ್ ಪ್ಲೇ ಆಗ್ತಿದೆ. ಯಾಕೋ ಸ್ಟಾರ್ಟ್ ಆಗ್ತಿಲ್ವಂತೆ. ಹಾ ಯಾಕೆ? ಓಕೆ ಓಕೆ, ಸನ್ಮಾನ ಅಶ್ವಥ್ ಮಾಡಿ ಅಲಿ ಅವರಿಗೆ ಒಂದು ಪ್ರೀತಿಯ ಗೌರವ ಸಮರ್ಪಣೆ. Please, ಪ್ರೀತಿಯ ಗೌರವ ಆಗ್ಲೇಬೇಕು.